ಬೆಳಗಾವಿ ಜಿಲ್ಲೆ ಸವದತ್ತಿ ತಾಲೂಕಿನ ಶಿರಸಂಗಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಇನಾಂಗೋವನಕೊಪ್ಪ ಗ್ರಾಮದಲ್ಲಿ ಶ್ರೀ ದ್ಯಾಮವ್ವ ದೇವಿ ಜಾತ್ರೆಯ ನಿಮಿತ್ತ ಸವದತ್ತಿ ತಾಲೂಕಾ ಕಾನೂನು ಸೇವೆಗಳ ಸಮಿತಿ ಸವದತ್ತಿ ಅಂಡ್ ವಕೀಲರ ಸಂಘ ಸವದತ್ತಿ ಅಂಡ್ ಶ್ರೀ ದ್ಯಾಮವ್ವ ದೇವಿ ಜೀರ್ಣೋದ್ಧಾರ ಟ್ರಸ್ಟ್ ಕಮಿಟಿ ಇನಾಂಗೋವನಕೊಪ್ಪ ಇವರ ಸಂಯುಕ್ತ ಆಶ್ರಯದಲ್ಲಿ ಕಾನೂನು ಅರಿವು ನೆರವು ಕಾರ್ಯಕ್ರಮವನ್ನು ಗೌರವಾನ್ವಿತ ಪ್ರಧಾನ ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಅಧ್ಯಕ್ಷರು ಟಿಎಲ್ಎಸ್ಸಿ ಸವದತ್ತಿ ಶ್ರೀ ಸಿದ್ದರಾಮ ಅವರು ಜ್ಯೋತಿ ಬೆಳಗಿಸೋದ್ರ ಮೂಲಕ ಚಾಲನೆ ನೀಡಿ ಮಾತನಾಡಿದರು. ಭಾರತೀಯ ಉತ್ತರಾಧಿಕಾರ ಕಾಯ್ದೆಯಡಿ ಪುತ್ರಿಯರಿಗೂ ಸಮಾನ ಆಸ್ತಿ ಹಕ್ಕು ಇದೆ. ಆಸ್ತಿ ಹಂಚಿಕೆ ಮಾಡುವಾಗ ಎಲ್ಲಾ ಸದಸ್ಯರ ಸಮ್ಮತಿ ಮತ್ತು ಪಾರದರ್ಶಕತೆ ಇರಲಿ. ಇದು ಭವಿಷ್ಯದ ಕಾನೂನು ಹೋರಾಟ ಮತ್ತು ಮನಸ್ತಾಪಗಳನ್ನು ತಪ್ಪಿಸುತ್ತದೆ. 2005ರ ಹಿಂದೂ ಉತ್ತರಾಧಿಕಾರ ತಿದ್ದುಪಡಿ ಕಾಯ್ದೆಯ ಪ್ರಕಾರ ಹೆಣ್ಣು ಮಕ್ಕಳು ಹುಟ್ಟಿನಿಂದಲೇ ಕುಟುಂಬದ ಸಹವರ್ತಿಗಳು ಆಗಿರುತ್ತಾರೆ. ಅಂದರೆ ಮಗನಿಗಿರುವಂತೆಯೇ ಆಸ್ತಿಯಲ್ಲಿ ಸಮಾನ ಪಾಲು ಪಡೆಯುವ ಹಕ್ಕು ಮಗಳಿಗೂ ಇರುತ್ತದೆ. ಮಗಳ ವೈವಾಹಿಕ ಸ್ಥಿತಿಯು ಆಕೆಯ ಆಸ್ತಿ ಹಕ್ಕಿನ ಮೇಲೆ ಯಾವುದೇ ಪ್ರಭಾವ ಬೀರುವುದಿಲ್ಲ. ವಿವಾಹಿತ ಅಥವಾ ಅವಿವಾಹಿತ ಎರಡೂ ಸಂದರ್ಭಗಳಲ್ಲಿ ತಂದೆಯ ಆಸ್ತಿಯಲ್ಲಿ ಆಕೆಗೆ ಸಮಾನ ಪಾಲು ಸಿಗುತ್ತದೆ. ನೋಂದಣಿಯಾಗದ ದಾಖಲೆಗಳಿಗೆ ಕಾನೂನಿನ ಮಾನ್ಯತೆ ಇರುವುದಿಲ್ಲ. ತವರು ಮನೆಯಿಂದ ತಂದೆ ತಾಯಿ ಅಥವಾ ಪೋಷಕರಿಂದ ಸೊಸೆಗೆ ಉತ್ತರಾಧಿಕಾರವಾಗಿ ಅಥವಾ ಉಡುಗೊರೆಯಾಗಿ ಬಂದ ಆಸ್ತಿಯ ಮೇಲೆ ಪತ್ನಿಗೆ ಮಾತ್ರ ಸಂಪೂರ್ಣ ಹಕ್ಕು ಇರುತ್ತದೆ. ತವರು ಮನೆಯಿಂದ ಪತ್ನಿಗೆ ಬಂದ ಆಸ್ತಿಯಲ್ಲಿ ಪತಿ, ಅತ್ತೆ ಅಥವಾ ಮಾವನಿಗೆ ಯಾವುದೇ ಕಾನೂನುಬದ್ಧ ಹಕ್ಕು ಇರುವುದಿಲ್ಲ. ಪೋಷಕರಿಂದ ಉತ್ತರಾಧಿಕಾರವಾಗಿ ಬಂದ ಆಸ್ತಿಯು ಆ ಮಹಿಳೆಯ ಸ್ವಯಾರ್ಜಿತ ಆಸ್ತಿಯಾಗಿ ಪರಿಗಣಿಸಲ್ಪಡುತ್ತದೆ. ಈ ಆಸ್ತಿಯನ್ನು ಮಾರಿ ಅಥವಾ ಬೇರೆಯವರಿಗೆ ನೀಡಿ ಆಕೆ ಸ್ವಂತ ನಿರ್ಧಾರ ತೆಗೆದುಕೊಳ್ಳಬಹುದು. ತಾಯಿ ಮೃತಪಟ್ಟರೆ ಆಕೆಯ ತವರು ಮನೆಯಿಂದ ಬಂದ ಆಸ್ತಿಯು ಆಕೆಯ ಮಕ್ಕಳಿಗೆ ಉತ್ತರಾಧಿಕಾರವಾಗಿ ಬರುತ್ತದೆ. ಸೊಸೆ ಮಕ್ಕಳಿಲ್ಲದೆ ಮಹಿಳೆ ಮೃತಪಟ್ಟರೆ ಆಕೆಯ ತವರು ಮನೆಯಿಂದ ಬಂದ ಆಸ್ತಿಯು ಆಕೆಯ ತಂದೆ ತಾಯಿಯ ಕುಟುಂಬಕ್ಕೆ ಸೇರುತ್ತದೆ, ಪತಿಯ ಕುಟುಂಬಕ್ಕಲ್ಲ. ಕಾನೂನು ಬದ್ಧತೆ ಪಿತ್ರಾರ್ಜಿತ ಆಸ್ತಿಯಲ್ಲಿ ಎಲ್ಲರಿಗೂ ಸಮಪಾಲು ಇರುತ್ತದೆ. ಈ ಸಂದರ್ಭದಲ್ಲಿ ಎಂಎಸ್ ಹುಬ್ಬಳ್ಳಿ ವಕೀಲರು ಉಪಾಧ್ಯಕ್ಷರು ವಕೀಲರ ಸಂಘ ಸವದತ್ತಿ, ಸುರೇಶ ಕಾಳಪ್ಪಣ್ಣವರು ವಕೀಲರು ಕಾರ್ಯದರ್ಶಿ ವಕೀಲರ ಸಂಘ ಸವದತ್ತಿ, ಬಿಕೆ ಕಡಕೋಳ್ ವಕೀಲರು, ಆರ್ವಿ ಹುಂಡಿ ವಕೀಲರು ಖಜಾಂಚಿ ವಕೀಲರ ಸಂಘ ಸವದತ್ತಿ, ಎಎಂ ಒಂಟಿ ವಕೀಲರು ಸಲಹಾ ಮಂಡಳಿ ಸದಸ್ಯರು ವಕೀಲರ ಸಂಘ ಸವದತ್ತಿ, ಜಯಶ್ರೀ ಪೂಜಾರ್ ಮಹಿಳಾ ಪ್ರತಿನಿಧಿ ವಕೀಲರು ಸಂಘ ಸವದತ್ತಿ, ಆರ್ವಿ ಜಾಲಿಕಟ್ಟಿ ವಕೀಲರು, ಎಂಆರ್ ರಾಮದುರ್ಗ ವಕೀಲರು, ಎಸ್ಐ ಈರಣಗೌಡ್ರ, ಬಿಎ ಕೋಲಿ ವಕೀಲರು, ಎಸ್ಎಸ್ ಪಠಾಣ್ ವಕೀಲರು, ಸಿಎಸ್ ಜಾಲಿಕಟ್ಟಿ ವಕೀಲರು, ಎಸ್ಐ ಸಾನಿಕೊಪ್ಪ ವಕೀಲರು, ಪ್ರವೀಣ್ ಮಾನಗಾವ್, ಬಿಎಸ್ ಕಬ್ಬೂರ್, ಜೆಎಂ ತಾಂಬೋಲಿ, ವಿಕಾಸ್ ಕಲಾಲ್ ವಕೀಲರು ಸವದತ್ತಿ, ಎಚ್ಆರ್ ಕುಂಬಾರ್ ವಕೀಲರು ಹಾಗೂ ಶ್ರೀ ದ್ಯಾಮವ್ವ ದೇವಿ ಜೀರ್ಣೋದ್ಧಾರ ಟ್ರಸ್ಟ್ ಕಮಿಟಿ ಇನಾಂಗೋವನಕೊಪ್ಪ ಅಧ್ಯಕ್ಷರು ಸರ್ವ ಸದಸ್ಯರು ಉಪಸ್ಥಿತರಿದ್ದರು. ಖಾಸಿಂ ಸಾಬ್ ಜಂಗ್ಲಿ ನಾಯ್ಕರ್, ಕರಾಳ ಸತ್ಯ ನ್ಯೂಸ್, ಸವದತ್ತಿ.